ನಮ್ಮ ಶ್ರೀ ಸಿನಿಮಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಅತಿಥಿ ದೇವೋಭವ ಮಾಲಿಕೆಯಲ್ಲಿ ಕನ್ನಡದ ಖ್ಯಾತ ಸಾಹಿತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತ ಶ್ರೀಯುತ ಹರೀಶ್ ರವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸಿ ಅವರ ಬದುಕಿನ ಪಯಣವನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ. ನಮಸ್ತೆ. ತಾವು ಕತೆಗಾರರಾಗಿದ್ದೇಗೆ, ಕತೆಗಳ ಬಗ್ಗೆ ಆಸಕ್ತಿ ಮೂಡಿದಾದ್ರೂ ಹೇಗೆ? ಕಥೆಗಾರ ಆಗಿದ್ದು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿಂದನೇ ನಾನು ಒಂದು 5ನೇ ಕ್ಲಾಸ್, 6ನೇ ಕ್ಲಾಸ್ ಬರುವಷ್ಟು ಹೊತ್ತಿಗೆನೆ ಶಾಲೆಯ ಒಂದು ಪಠ್ಯಪುಸ್ತಕಗಳನ್ನು ಅಥವಾ ಪಾಠಗಳನ್ನು ಓದೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಕಥೆ ಪುಸ್ತಕಗಳು, ಕಾದಂಬರಿಗಳು ಈ ಥರದನ್ನೆಲ್ಲ ನಾನು ತುಂಬ ಓದ್ತಾ ಇದ್ದೆ. ಆ ವಯಸ್ಸಿನಲ್ಲೇ ಅದೊಂದು ಆಸಕ್ತಿ ಅಂತ ಬಂದ್ಬಿಡ್ತು. ಅಂದರೆ ಅವಾಗೇನು ಕತೆ ಬರೀತಿರಲಿಲ್ಲ ಏನಿಲ್ಲ, ಬರೀ ಓದೋದಷ್ಟೇ ಆಸಕ್ತಿ ಆಗಿತ್ತು. ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಮಾಲಿನಿ ಜಯರಾವ್ ಅಂತ ಒಬ್ಬರಿದ್ದರು, ಜಯಂತರಾವ್ ಅಂತ. ಅವ್ರ ಮನೆಯಲ್ಲಿ ಸುಧಾ, ತರಂಗ, ಪ್ರಜಾಮತ ಇಂಥ ಮುಂತಾದ ಪುಸ್ತಕಗಳು ತುಂಬ ನನಗೆ ಭಾಳ ಇಷ್ಟ ಆಗ್ತಾಯಿತ್ತು. ಆ ಕಾರಣಕ್ಕೋಸ್ಕರ ನಾನು ಅವ್ರ ಮನೆಯಿಂದ ಆ ಪುಸ್ತಕನ ಎರವಲು ತಂದು ನಾನು ಓದ್ತಾ ಇದ್ದೆ. ಆ ಓದುವಂಥ ಸಂದರ್ಭದಲ್ಲಿ ಆ ಕಥೆಗಳು, ಆ ಕಾದಂಬರಿಗಳು ಹೆಚ್ಚಾಗಿ ನಮ್ಮನ್ನು ಒಬ್ಬ ಕಥೆಗಾರನಾಗಿ ರೂಪಿಸಿದ್ದೇ ಈ ಸುಧಾ, ತರಂಗ, ಪ್ರಜಾವಾಣಿ ಹಾಗೂ ಈ ಪ್ರಜಾಮತದಂಥ ನಿಯತಕಾಲಿಕೆಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಗದೊಂದು ಬದುಕಿನಲ್ಲಿ ನಮಗೊಂದು ಅನಿವಾರ್ಯ ಅಂತ ಅನ್ನಿಸ್ಬಿಡ್ತು ಆ ಕಥೆಗಳು, ಆ ಪುಸ್ತಕಗಳು ಅಂತ ಅನ್ನೋದು. ಹಾಗಾಗಿ ಆ ನಿಟ್ಟಿನಲ್ಲೇ ನಾನು ಕಥೆಗಾರನಾಗಿ ಬೆಳೆಯೋದಕ್ಕೆಲ್ಲ ಅನುಕೂಲ ಆಯಿತು ಅಂತ ಅನಿಸುತ್ತೆ. ಇದಕ್ಕಿಂತಲೂ ಹೆಚ್ಚಾಗಿ ನಾನು ನಮ್ಮ ತಂದೆ ತಾಯಿಗೆ ಯಾಕೆ ನಾನು ಋಣಿಯಾಗಿರಬೇಕು ಅಂತ ಹೇಳಿದ್ರೆ, ನನ್ನನ್ನು ಅವರು ಕರ್ಕೊಂಡೋಗಿ ಕನ್ನಡ ಮಾಧ್ಯಮ ಶಾಲೆಗೆ ಕರ್ಕೊಂಡೋಗಿ ಸೇರಿಸಿದ್ದು, ನಾನು ಬಹುಶಃ ಒಬ್ಬ ಕಥೆಗಾರನಾಗೋದಕ್ಕೆ ನನಗೆ ಕಾರಣ ಆಯಿತೇನೋ ಗೊತ್ತಿಲ್ಲ. ಬಹುಶಃ ಅದೂ ಒಂದು ಕಾರಣ ಆಗಿರುತ್ತೆ. ಅದು ನಮ್ಮ ಬದುಕಿನ ಆರ್ಥಿಕ ಪರಿಸ್ಥಿತಿ ಏನು ಬೇಕಾದ್ರೂ ಇರ್ಬೋದು. ರಾಜಾಜಿನಗರದಲ್ಲಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರ ಒಂದು ಶಾಲೆಯಲ್ಲಿ ನಾವು ನರ್ಸರಿಯಿಂದ 10ನೇ ತರಗತಿವರೆಗೂ ನಾನು ಕನ್ನಡ ಮಾಧ್ಯಮದಲ್ಲೇ ನಾನು ಓದ್ಕೊಂಡು ಬಂದೆ. ಹಾಗಾಗಿ ಕನ್ನಡದ ಪಠ್ಯಗಳು, ಕನ್ನಡದ ಕವನಗಳು, ಕಾವ್ಯಗಳು ಇದನ್ನೆಲ್ಲ ಓದುವಂಥ ಒಂದು ಒಂದು ಪರಿಸ್ಥಿತಿ, ಒಂದು ಸಂತೋಷ ನಮಗಾಗಿತ್ತದು. ಹಾಗಾಗಿ ನಾನು ಕನ್ನಡದ ಜೊತೆಯಲ್ಲೇ ಬೆಳೀತಾ ಬಂದೆ. ಕನ್ನಡದವನೇ ಆಗಿ ಕನ್ನಡದ ಜೊತೆಯಲ್ಲೇ ಬೆಳೀತಾ ಬಂದವನು. ನನಗೆ ಅದೊಂದು ಕನ್ನಡ ಅಂತನ್ನೋದು ನನಗದೊಂದು ಸಂತೋಷ ಅದು. ನನಗೊಂದು ಶಕ್ತಿ ಅದು. ಆ ನಿಟ್ಟಿನಲ್ಲೇ ಬೆಳೀತಾ ಬಂದವನು. ನಾನು ಸತ್ಯ ಹೇಳ್ಬೇಕು ಅಂದರೆ 10ನೇ ತರಗತಿವರೆಗೂ ಒಂದು ಅಕ್ಷರ ನಾನು ಬರೆದವನಲ್ಲ. ನಂದು ಅಂತ ನಾನು ಯಾವತ್ತೂ ನಾನು ಸೃಷ್ಟಿ ಮಾಡಿದವನೇ ಅಲ್ಲ. ಯಾವಾಗ 10ನೇ ತರಗತಿ ಮುಗೀತು, ಪಿ ಯು ಸಿಗೆ ಬಂದ್ವಿ. ಆ ಪಿ ಯು ಸಿ ನಂತರ ಈ ಡಿಗ್ರಿಗಳಿಗೆ ಬರೋ ಸಂದರ್ಭದಲ್ಲಿ ನಾವು ಸಣ್ಣ ಪುಟ್ಟ ಹಾಡು ಅದು ಇದು ಬರೆಯೋಣ ಅಂತ ಅಂದ್ಕೊಂಡು ಹೊರಟವನು. 1994ನೇ ಇಸ್ವಿನಲ್ಲಿ ಪೂಜಾ ಅಂತ ಅನ್ನೋ ಒಂದು ಕನ್ನಡ ಚಲನಚಿತ್ರಕ್ಕೆ ನಾನು ಹಾಡು ಬರೆಯೋದ್ರ ಮೂಲಕ ನಾನು ಕನ್ನಡ ಚಲನಚಿತ್ರ ರಂಗ ಪ್ರವೇಶ ಮಾಡಿದೆ ನಾನು. ಅದು ಹಿರಿಯರಾದ ಶ್ರೀ ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಅವರೇ ಪ್ರೋತ್ಸಾಹಿಸಿ ನನ್ನನ್ನು ಆಶೀರ್ವಾದ ಮಾಡಿ ಬರೆಸಿದಂಥ ಹಾಡದು. ಆ ಹಾಡಿನ ಮುಖಾಂತರ ನಾನು ಕನ್ನಡ ಚಲನಚಿತ್ರರಂಗಕ್ಕೆ ನಾನು ಪ್ರವೇಶ ಮಾಡಿದೆ. ಅದಾದ ನಂತರ ಸಾಧು ಕೋಕಿಲ ಮುಂತಾದ ವಿ ಉಮಾಕಾಂತ್ ಇಂಥ ನಿರ್ದೇಶಕರುಗಳು ನಮಗೆ ನಮ್ಮ ಕೈನಲ್ಲಿ ಹಾಡುಗಳನ್ನೆಲ್ಲ ಬರೆಸಿದ್ರು. ಮಾಯಾಬಜಾರ್ ಅನ್ನೋ ಸಿನಿಮಾದಲ್ಲಿ ಇಡೀ ಕನ್ನಡದ ಇಡೀ ಹಾಡುಗಳನ್ನು, ಚಿತ್ರದ ಎಲ್ಲ ಹಾಡುಗಳನ್ನು ನಾನೇ ಬರೆದೆ. ಅಷ್ಟರಲ್ಲಿ ಈಗಾಗಲೇ ಸಾಕಷ್ಟು ಸುಧಾ, ತರಂಗ, ಪ್ರಜಾಮತಗಳಲ್ಲಿ ನನ್ನ ಸಣ್ಣ ಕಥೆಗಳು, ಬಿ ವಿ ವೈಕುಂಠರಾಜು ಅವರ ವಾರಪತ್ರಿಕೆಯಲ್ಲೂ ಕೂಡ ನನ್ನ ಕಥೆಯೆಲ್ಲ ಪ್ರಕಟ ಆಗಿತ್ತು. ಸೊ ಕಥೆ ಬರೆಯೋದ್ರಲ್ಲಿರೋ ಸುಖ, ಆ ಸಂತೋಷ ಅದು ಬೇರೆಯೇ ಅಂತ ಅನಿಸು. ಅದರಲ್ಲೂ ಹೆಚ್ಚಾಗಿ ಸಣ್ಣ ಕಥೆಗಳು ಬರೆಯೋದ್ರಲ್ಲಿ ನನಗೆ ಭಾಳ ಖುಷಿ ಕೊಡ್ತಾ ಇದ್ದಂಥ ಸಂದರ್ಭಗಳು. ಹಾಗಾಗಿ ನಾನು ಅದನ್ನೇ ರೂಢಿ ಮಾಡ್ಕೊಳ್ತಾ ನಾನು ಹೋಗಿದ್ದೆ ನಾನು. ಸರ್, ಮಂಗಳವಾರ ಪತ್ರಿಕೆ ಬರ್ತಿತ್ತು ನಿಮ್ದು. ಅದರಲ್ಲಿ ನಿಮ್ಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಅಂತ ತಿಳ್ಕೊಂಡಿದ್ವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಂಗಳದಲ್ಲಿ ನಂದು ಕಥೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾದಂಬರಿಗಳು ನಂದು. ಒಟ್ಟು ಇಲ್ಲಿವರೆಗೂ 3 ಕಾದಂಬರಿಗಳು ಬಂದಿದೆ. ಅದು ಎಲ್ಲವೂ ವರ್ಷಗಟ್ಟಲೆ ಬಂದಂಥ ಕಾದಂಬರಿಗಳು. ನೀನಲ್ಲಿ ನಡುವೆ ದೂರ ಅಂತನ್ನೋ ಕಾದಂಬರಿ, ನಾನಿನ್ನ ಧ್ಯಾನದೊಳಿರಲು ಅನ್ನೋ ಕಾದಂಬರಿ 2 ವರ್ಷ, ಬೊಗಸೆ ತುಂಬ ಪ್ರೀತಿ ಅಂತ ಅನ್ನೋದು 1 ವರ್ಷ. ಈ ಥರ ಒಂದು ರೀತಿಯಲ್ಲಿ ಮಂಗಳವಾರ ಪತ್ರಿಕೆಯಲ್ಲಿ ಒಂದು ಅವಿನಾಭಾವ ಸಂಬಂಧ ಅಂತ ಅನ್ನೋದು ಸೃಷ್ಟಿಯಾಗೋಯಿತು. ಅಲ್ಲಿನ ಜನಗಳು ನಮಗೆ ಈ ಫೀಡ್‌ಬ್ಯಾಕ್‌ನಲ್ಲಿ ನನ್ನ ಕಾದಂಬರಿಗಳ ಬಗ್ಗೆ ಅವ್ರು ಬರೆಯೋದಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಸಾಕಷ್ಟು ನನಗೆ ಉತ್ತೇಜನ ಸಿಗ್ತಾ ಹೋಯಿತು. ಅದರಲ್ಲಂತೂ ನನಗೊಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇತ್ತು. ನಾವು ಬರೆಯುವಂಥ ಕಾದಂಬರಿಗಳು ನಿರಂತರವಾಗಿ ಬರಿತಾನೆ ಇರ್ತೀವಿ, ವರ್ಷ ಪೂರ್ತಿ ಬರಿತೀವಿ. ಅದು ಯಾರನ್ನು ತಲುಪುತ್ತೆ? ಯಾರಿಗೆ ಅದು ಮನಸ್ಸಿಗೆ ತಾಕುತ್ತೆ ಅಂತ ಅನ್ನೋದು ನನ್ನ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರ್ತಿತ್ತು. ಒಂದು ಸಂದರ್ಭದಲ್ಲಿ ಶ್ರೀಮತಿ ಶೈಲಜಾ ಅಂತನ್ನೋರು, ಅವರು ತಮ್ಮ ಈ ಮಂಗಳವಾರ ಪತ್ರಿಕೆಯ
ಈ ಸಂಪಾದಕರು NAB ಮೊಗ್ರಾಲ್ ಅಂತ ಅವರನ್ನ ಕೇಳಿ ನನ್ನ ಫೋನ್ ನಂಬರನ್ನು ಪಡೆದು ನನಗೆ ನಿರಂತರವಾಗಿ ಅವ್ರು ಅಲ್ಲಿಂದ ಫೋನ್ ಮಾಡಕ್ಕೆ ಶುರು ಮಾಡಿದ್ರು. "ಸರ್ ನಿಮ್ಮ ಕತೆ ಹಾಗೆ ಬರ್ತಾ ಇದೆ, ಕಾದಂಬರಿ ಹೀಗೆ ಬರ್ತಾ ಇದೆ. ಸರ್ ಮುಂದಿನ ವಾರ ಏನಿರುತ್ತೆ?" "ಅಯ್ಯೋ ಹೇಳಕ್ಕೆ ಹೋಗಬೇಡಿ ಸರ್, ಅದು ಮುಂದಕ್ಕೆ ನಾವೇ ಓದ್ತೀವಿ" ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ನಿಧಾನವಾಗಿ ಹಾಗೆ ಮಾತಾಡ್ತಾ ಅವ್ರು ಎಲ್ಲಿದ್ದಾರೆ ಏನು ಎತ್ತ ಅಂತ ತಿಳ್ಕೊಂಡಾಗ ಅವ್ರು ಉಡುಪಿನಲ್ಲಿ ಯಾವುದೋ ಒಂದು ಆಶ್ರಮದಲ್ಲಿದ್ದಾರೆ ಅಂತ ಅನ್ನೋದು ಗೊತ್ತಾಯಿತು. ಅವ್ರಿಗೆ ಸುಮಾರು 60 ದಾಟಿತ್ತು. ಅವರು ಪಾಪ ನಿರಂತರವಾಗಿ ಕಥೆಗಳ ಜೊತೆಯಲ್ಲೇ ನಮ್ಮ ಜೊತೆಯಲ್ಲೇ ಒಂದು ಸಂಪರ್ಕ, ಒಂದು ಫೋನ್ನಲ್ಲಿ ಮಾತಾಡೋದು, ಅದರಲ್ಲಿ ಅವ್ರಿಗೇನೋ ಒಂದು ಸಂತೋಷ ಸಿಗ್ತಾ ಇದೆ ಅಂತ ಅನ್ನೋದು ನನಗೆ ಅನ್ನಿಸ್ತು. ಯಾಕೆಂದರೆ ಅವ್ರು ಆಶ್ರಮದಲ್ಲಿ ಇದ್ದಂಥವ್ರು. ಅವರ ಜೊತೆ ನಿರಂತರವಾದ ಸಂಪರ್ಕ. ಅವ್ರಿಗೂ ಕಥೆಗಳಲ್ಲಿ ಅವರೇನಾದರೂ ಹೇಳಕ್ಕೆ ಬರೋರು, "ಸರ್ ನನ್ನ ಬದುಕಿನ ಕತೆ ಮುಂದೊಂದು ದಿವಸ ನೀವೇ ಬರಿಬೇಕು" ಅಂತ ಹೇಳೋಷ್ಟ್ರ ಮಟ್ಟಿಗೆ ಅವರ ಒಂದು ಸ್ನೇಹ ಮತ್ತು ಪ್ರೀತಿ ನಮಗೆ ಸಂಪಾದನೆ ಆಗಿತ್ತು, ಅಭಿಮಾನ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ನಾನು ನನ್ನ ಪಾಡಿಗೆ ನನ್ನ ಕಥೆಗಳನ್ನು ಬರಿತಾ ಹೋಗ್ತಾ ಇದ್ದೆ. ಅವರು ಓದ್ತಾ ಇದ್ರು. ಇವತ್ತಿಗೂ ಆದರೆ ಇತ್ತೀಚೆಗೆ ಅವರ ಸಂಪರ್ಕ ಇಲ್ಲ. ಆ, ಮಂಗಳ ವಾರಪತ್ರಿಕೆ ಕೂಡ ಅದು ಅನಿವಾರ್ಯ ಕಾರಣಗಳಿಂದಾಗ ನಿಂತು ಹೋಯಿತು. ಹಾಗಾಗಿ ಈಗ ಕಾದಂಬರಿಗಳು ಅಲ್ಲಿ ಬರ್ತಾ ಇಲ್ಲ. ಅಷ್ಟು ಬಿಟ್ಟರೆ ಮಿಕ್ಕಂತೆ ಆ, ನನ್ನ ಕಥೆ ಬರೆಯುವ ಒಂದು ಪ್ರಯಾಣ ಅದಕ್ಕೆ ಯಾವುದೇ ರೀತಿಯ ಆತಂಕಗಳಿಲ್ಲ. ಸರ್, ಇಲ್ಲಿವರೆಗೂ ಎಷ್ಟು ಕಾದಂಬರಿಗಳನ್ನ ಬರೆದಿದ್ದೀರಾ ಸರ್ ತಾವು? ಸುಮಾರು ಎಲ್ಲ ಬರೆದಿರೋಂಥದ್ದು ದೀರ್ಘಕಾಲೀನ ಕಾದಂಬರಿಗಳಾಗಿರೋದ್ರಿಂದ ಸುಮಾರು 6ರಿಂದ 7 ಕಾದಂಬರಿಗಳು ಬರೆದಿದ್ದೀವಿ. ಅದರಲ್ಲಿ ತುಂಬ ಮುಖ್ಯವಾಗಿ 3 ಕಾದಂಬರಿಗಳಂತೂ ಮಂಗಳವಾರ ಪತ್ರಿಕೆನಲ್ಲೇ ಪ್ರಕಟ ಆಗಿದೆ. ಇನ್ನು ಉಳಿದ 2 ಕಾದಂಬರಿಗಳು ಅದು ಸ್ವತಂತ್ರ ಕಾದಂಬರಿಗಳಾಗಿ ಪುಸ್ತಕ ರೂಪದಲ್ಲಿ ಈಗಾಗಲೇ ಬಿಡುಗಡೆಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ಗ್ರಂಥಾಲಯಗಳಲ್ಲೂ ಕೂಡ ಅದು ಲಭ್ಯ ಇದೆ. ಜನ ಓದ್ತಿದ್ದಾರೆ. ಅವಾಗ ನಮಗೆ ಫೋನ್ ಮಾಡಿ ಅದರ ಬಗ್ಗೆ ನಮಗೆ ಸ್ಪಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಈ ಬಗ್ಗೆ ನನಗಂತೂ ತುಂಬ ಸಂತೋಷ ಇದೆ ಅಂತ. ಸರ್, ಕನ್ನಡದ ಮೊದಲ ಮೆಗಾ ಧಾರಾವಾಹಿ ಜನನಿ. ಜನನಿ ಧಾರಾವಾಹಿಗೆ ನೀವು ಸಂಭಾಷಣೆಕಾರರಾಗಿ ನೀವು ಕಥೆಯನ್ನ ಬರೆದಿದ್ರಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಜನನಿ ದೂರದರ್ಶನದಲ್ಲಿ ಬಂದಂಥ ಮೊಟ್ಟ ಮೊದಲ ಮೆಗಾ ಧಾರಾವಾಹಿ. ಆ ಮೆಗಾ ಧಾರಾವಾಹಿ 97ನೇ ಇಸ್ವಿಯಿಂದನೇ ಶುರುವಾಗಿತ್ತು. ನಾನು 98ನೇ ಇಸ್ವಿನಲ್ಲಿ ನಾನು ಹೋಗಿ ಅದರಲ್ಲಿ ನನಗೆ ಸಂಪರ್ಕ ಸಿಕ್ತು. ನಮ್ಮ ಅದರ ನಿರ್ಮಾಣ ನಿರ್ವಾಹಕರಾಗಿದ್ದಂಥ ಶ್ರೀ ಪರಮೇಶ್ ಅಂತನ್ನೋರು ನನ್ನನ್ನು ಕರ್ಕೊಂಡೋಗಿ ಪರಿಚಯ ಮಾಡಿ ಸೇರಿಸಿದ್ರು. ಅದು ಆರ್ ಎನ್ ಜಯಗೋಪಾಲ್ ಅವರ ಹಿರಿಯ ನಿರ್ದೇಶಕರಾದಂಥ ಆರ್ ಎನ್ ಜಯಗೋಪಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದ್ದಂಥ ಒಂದು ಧಾರಾವಾಹಿ. ಆ ಧಾರಾವಾಹಿ ನನಗೆ ಭಾಳ ಆಪ್ತವಾಗಿತ್ತು. ಅವರು ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲಿದ್ದಂಥವರು ಸಿಬ್ಬಂದಿಗಳು, ಚಾನಲ್ 8 ಅಂತ ಅನ್ನೋ ಸಂಸ್ಥೆ, ಅವರು ಕೂಡ ಅಲ್ಲಿ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡು ನಮಗೆ ಕಥೆಯೆಲ್ಲ ಹೇಳಿ ಮುಂದಕ್ಕೆ ಈ ಧಾರಾವಾಹಿನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಅವ್ರ ಜೊತೆಯಲ್ಲಿ ನಾನೂ ಸೇರಿಕೊಂಡು ಅದರ ಧಾರಾವಾಹಿಯ ಒಂದು ನಿರಂತರವಾದ ಒಂದು ಪ್ರಯಾಣ ಹತ್ರ 400 ಚಿಲ್ಲರೆ ಬಂತು ಧಾರಾವಾಹಿ. ಅಷ್ಟಕ್ಕೂ ನಾನು ಮತ್ತು ನನ್ನ ಜೊತೆಗಿನ ಸಹ ಬರಹಗಾರಗಳ ಜೊತೆಯಲ್ಲಿ ನಾನು ಅದನ್ನು ಬರಿತಾ ಹೋದೆ. ಅದೊಂದು ಅದ್ಭುತವಾದ ಅನುಭವ. ಅದಕ್ಕೆ ಮುಂಚೆ ದೂರದರ್ಶನದಲ್ಲಿ ಈ ಸಿಂಗಲ್ ಎಪಿಸೋಡ್ಸ್ ಅಂತ ಬರೋದು. ಒಂದು ದಿನದ ಅಥವಾ ಸಂಚಿಕೆ ಅಥವಾ ಒಂದು ವಾರದ ಸಂಚಿಕೆಗಳಾಗಿ ಬರ್ತಾ ಇತ್ತು. ಆ ಒಂದು ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿದ್ದವರು. ಇದ್ದಕ್ಕಿದ್ದಾಗೆ ನಮಗೆ ಮೆಗಾ ಧಾರಾವಾಹಿ ಅಂತ ಬಂದಾಗ ಅದೊಂದು ನಿರಂತರವಾದ ಕೆಲಸ ಅಂತ ನಮ್ಗೆ ಅನ್ಸೋಕ್ಕೆ ಶುರುವಾಯಿತು. ಅಲ್ಲಿಂದ ಅದು ಆ ಬರವಣಿಗೆ ಕೆಲಸ 98ನೇ ಇಸ್ವಿನಲ್ಲಿ ಶುರು ಮಾಡಿದವನು. ಅದು ನಿರಂತರವಾಗಿ ಇಲ್ಲಿ ತನಕನೂ ನಿಲ್ಲದೇನೆ ಅದು ನಡ್ಕೊಂಡು ಬಂದಿದೆ. ಅದು ನಿಜವಾಗ್ಲೂ ಅತ್ಯಂತ ಅದೊಂದು ನಮ್ಗೆ ಅಡಿಪಾಯ ಅದು. ಆವತ್ತಿನ ದಿವಸ ಅದೇನು ಆವತ್ತು ನಾವು ಅಲ್ಲಿ ಶುರು ಮಾಡ್ಕೊಂಡ್ವಿ, ಅದು ಇವತ್ತರೆಗೂ ಅದು ನಮ್ಮನ್ನು ಸಾಕ್ತಾ ಬರ್ತಾ ಇದೆ, ಬೆಳೆಸ್ತಾ ಬರ್ತಿದೆ ಅಂತ ಹೇಳಿದ್ರೆ ಖಂಡಿತ ಅದರಲ್ಲಿ ತಪ್ಪಿಲ್ಲ. ಸರ್, ತಾವು ಅಕೌಂಟ್ಸ್ ಕೆಲಸ ಮಾಡ್ತಿದ್ದವರು. ಹಾಗಿದ್ದಾಗ ಹೇಗೆ ನೀವು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಸಂಭಾಷಣೆಯನ್ನ ಮಾಡ್ತಿದ್ರಿ? ಮಾಡಲೇಬೇಕಾಗಿತ್ತು. ಯಾಕೆ ಅಂತಂದರೆ ಈಗಾಗಲೇ ದೂರದರ್ಶನದಲ್ಲಿ ಸಿಂಗಲ್ ಎಪಿಸೋಡ್ಸ್ ಅಂತ ಬರ್ತಿತ್ತು ಅಂತ ನಾನು ನಿಮಗೆ ಹೇಳಿದೆ. ಅದಕ್ಕೆ ನಾವು ಹೇಗೋ ವಾರಕ್ಕೆ 1 ದಿನ ಬರೆಯೋದಾದ್ರಿಂದ ಒಂದು ಸಮಯ ಹೊಂದಿಸ್ಕೊಂಡ್ಬಿಡ್ತಾ ಇದ್ವಿ. ಆದರೆ ಅದು ನಮ್ಗೆ ಇಷ್ಟವಾದ ಕೆಲಸ. ಇದು ಅಕೌಂಟ್ಸಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4:30ವರೆಗೂ ಕೆಲಸ ಮಾಡ್ತಾ ಇದ್ವಿ. ಇನ್ನು ಉಳಿದ ಸಮಯ ಸಾಕಷ್ಟು ಇರ್ತಾಯಿತ್ತು ನಮಗೆ. ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡ್ಬೋದಾಯಿತು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಬರಿಬಹುದಾಗಿತ್ತು. ಈ ಎಲ್ಲ ರೀತಿನಲ್ಲೂ ಯೋಚನೆ ಮಾಡಿ ಆ ಸಂದರ್ಭ ಬಂದಾಗ ನೀವು ಮೆಗಾ ಧಾರಾವಾಹಿಯಾಗಿ ನೀವು ಸಂಭಾಷಣೆಕಾರರಾಗಿ ಕೆಲಸ ಮಾಡಿ ಅಂತ ನನಗೆ ಒಂದು ಅವಕಾಶ ಬಂದಾಗ ನಾನು ಅದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ ಸಿದ್ಧವಾಗಿರಲಿಲ್ಲ. ಪ್ರತಿ ದಿವಸ ಕೆಲಸ ಮುಗಿಸ್ಕೊಳ್ಳೋದು, ಆಫೀಸ್ಗೆ ಹೋಗೋದು, ಚಾನಲ್ 8 ಆಫೀಸ್ಗೆ ಹೋಗೋದು, ಅಲ್ಲಿ ಧಾರಾವಾಹಿನ ಬರಿತಾ ಹೋಗೋದು. ಹೀಗೆ ನಿರಂತರವಾಗಿ ಒಂದಾದ ಮೇಲೆ ಒಂದು ಅದೇ ಕಂಪನಿಯಿಂದ ಮತ್ತೆ ಚದುರಂಗ, ಅರ್ಧ ಸತ್ಯ ಅಂತ ಅನ್ನೋ ಧಾರಾವಾಹಿಗಳು ಸತತವಾಗಿ ನಮಗೆ ಒಂದು 3-4 ವರ್ಷ ಸಾಕ್ಬಿಡ್ತು ನಮ್ಗೆ ಆ ಸಂಸ್ಥೆ. ಸೊ ಹಾಗಾಗಿ ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಅಲ್ಲಿ ಪರಮೇಶ್ ಅಂತನವರು ಇದು
ಶ್ರೀನಾಥ್ ಹಾಲ್ನಾಯ್ಕನಹಳ್ಳಿ ಅಂತ ಹೇಳೋರು. ಇವ್ರುಗಳೆಲ್ಲ ನಮಗೆ ಭಾಳ ಸಹಕಾರ ಕೊಟ್ಟರು. ಭಾಳ ಅದ್ಭುತವಾಗಿ ಧಾರಾವಾಹಿ ಮೂಡಿ ಬರೋಕ್ಕೆ ಶುರುವಾಯಿತು. ಎಲ್ಲೋ ಒಂದು ರೀತಿಯಿಂದ ನಮಗೆ ಗೊತ್ತಿಲ್ಲದೆ ನಾವು ಕೆಲಸ ಮಾಡ್ತಾ ಇರೋದ್ರ ಜೊತೆಗೆ ಮತ್ತೊಂದು ವೃತ್ತಿ ಜೀವನದ ಬದುಕು ಬೇರೆಲ್ಲೋ ಇನ್ನೊಂದು ಕಡೆ ತೆರ್ಕೊಳ್ತಾ ಇದೆ. ನಾವು ಆ ದಾರಿನಲ್ಲಿ ಮುಂದೆ ಹೆಜ್ಜೆ ಹಾಕೋಕ್ಕೆ ಇವಾಗಿಂದನೇ ದಾರಿ ಸಿದ್ಧವಾಗಿದೆ ಅಂತ ಅನ್ನೋದು ನಮ್ಗೆ ಅವತ್ತೇ ಅನ್ಸೋಕ್ಕೆ ಶುರುವಾಯಿತು. ಅದು ಸತ್ಯ ಆಯಿತು ಕೂಡ. ಸರ್, ಇಲ್ಲಿವರೆಗೂ ನೀವು ಎಷ್ಟು ಕಂತುಗಳನ್ನ ಬರೆದಿದ್ದೀರಾ ಸರ್? ಅಂದಾಜಿನಲ್ಲಿ ಹೇಳೋದಾದರೆ ನನ್ನ ಮೊಟ್ಟ ಮೊದಲ ಮೆಗಾ ಧಾರಾವಾಹಿ ದೂರದರ್ಶನಲ್ಲಿ ಬಂದಂಥದ್ದು ಶ್ರೀಯುತ ರಮೇಶ್ ಕೃಷ್ಣ ಅಂತನೋರು ಆ ಧಾರಾವಾಹಿಯ ನಿರ್ದೇಶಕರು, ಜನನಿ. ಆ ಆ ಧಾರಾವಾಹಿ ಜನನಿ ಧಾರಾವಾಹಿ ನನಗೆ ಮೊದಲ ಧಾರಾವಾಹಿ. ಅದು ಪ್ರಖ್ಯಾತಿಯನ್ನು ಕೂಡ ತಂದುಕೊಟ್ಟದ್ದು ಮತ್ತು ಕೂಡ ನಮಗೆ ವೃತ್ತಿ ಜೀವನದ ಒಂದು ಆರಂಭಕ್ಕೆ ಕಾರಣ ಆದಂಥ ಧಾರಾವಾಹಿ. ಅದಾದ ನಂತರ ಕನ್ನಡದ ಚಲನಚಿತ್ರರಂಗದ ಹಿರಿಯ ನಿರ್ದೇಶಕರು ಶ್ರೀ ಭಾರ್ಗವ ಅವರ ನಿರ್ದೇಶನದಲ್ಲಿ ಮೂಡಿಬಂದಂಥ ಚದುರಂಗ. ಅದಾದ ನಂತರ ಇದೇ ಶ್ರೀ ರಮೇಶ್ ಕೃಷ್ಣ ಅವರೇ ನಿರ್ದೇಶನ ಮಾಡಿದಂಥ ಅರ್ಧ ಸತ್ಯ ಈ ಧಾರಾವಾಹಿಗಳು ನಮಗೆ ಅತ್ಯಂತ ಜನಪ್ರಿಯತೆ ತಂದುಕೊಟ್ಟಂಥದ್ದು. ಅದಾದ ನಂತರ ನಮಗೆ ಈ ಶ್ರೀಯುತ ನಾಗ್ತಿಲಿ ಚಂದ್ರಶೇಖರ್ ಅವರ ಸಂಸ್ಥೆ ಅಡಿಯಲ್ಲಿ ನಾವು ಅಪಾರ್ಟ್ಮೆಂಟ್ ಅನ್ನೋ ಧಾರಾವಾಹಿ ಮತ್ತು ಪುಣ್ಯ ಅಂತನ್ನೋ 2 ಧಾರಾವಾಹಿಗಳು ನನಗೆ ಬದುಕಿನಲ್ಲಿ ಅತ್ಯಂತ ಬೇರೆಯದೇ ಒಂದು ತಿರುವನ್ನು ತಂದುಕೊಟ್ಟಂಥ ಧಾರಾವಾಹಿಗಳು. ತುಂಬ ಒಂದು ಆಪ್ತತೆ, ಹೆಸರು, ಹಣ, ಕೀರ್ತಿ ಎಲ್ಲವನ್ನೂ ತಂದುಕೊಂಡಂಥ ಧಾರಾವಾಹಿಗಳು. ಅದಾದ ನಂತರ ಶ್ರೀಯುತ ಹಿರಿಯ ನಿರ್ದೇಶಕರಾದಂಥ ಶ್ರೀಯುತ TN ಸೀತಾರಾಮ್ ಅವರ ಸಂಸ್ಥೆ ಭೂಮಿಕಾ ಸಂಸ್ಥೆಯಲ್ಲಿ ಸತತ 6 ವರ್ಷಗಳ ಕಾಲ ನಾವು ಕೆಲಸ ಮಾಡಿದ್ದು ತುಂಬ ಒಂದು ಹೆಮ್ಮೆ ಅಂತಲೇ ಅಂದ್ಕೋಬೋದು. ಭೂಮಿಕಾ ಸಂಸ್ಥೆಯ ಚಿತ್ರಲೇಖಾ ಮತ್ತು ದೇವತೆ ಈ 2 ಧಾರಾವಾಹಿಗಳು ಸುದೀರ್ಘವಾಗಿ 6 ವರ್ಷಗಳ ಕಾಲ ಮಾಡ್ಕೊಂಡು ಹೋಗುವಂಥದ್ದು ನಮಗೆ ಒಂದು ಬೇರೆ ಕಡೆ ಎಲ್ಲೂ ತಿರುಗಿ ನೋಡಿದ ಹಾಗೆ ಮಾಡ್ಕೊಂಡು ಹೋಗುವಂಥ ಅವಕಾಶ ನಮಗೆ ಸಿಕ್ತು. ಅದಾದ ನಂತರ ಆರ್ಕಾ ಮೀಡಿಯಾ ಪ್ರತಿಷ್ಠಿತ ಬಾಹುಬಲಿ ಮುಂತಾದ ಸಿನಿಮಾಗಳನ್ನು ನಿರ್ಮಾಣ ಮಾಡಿದಂಥ ಆರ್ಕಾ ಮೀಡಿಯಾ ಸಂಸ್ಥೆಯಲ್ಲಿ ಶುಭಮಂಗಳ ಅನ್ನೋ ಧಾರಾವಾಹಿಗೆ ಚಿತ್ರಕಥೆ ಮಾಡುವಂಥ ಅವಕಾಶ ಕೂಡ ಲಭಿಸ್ತು. ಅದಾಗಿ ಕುಸುಮಾಂಜಲಿ ಅಂತನ್ನುವ ಧಾರಾವಾಹಿ ಶ್ರೀಯುತ ಶ್ರೀನಗರ ಚಂದ್ರು ಅವರ ನಿರ್ದೇಶನದಲ್ಲಿ ಬಂದಂಥ ಕುಸುಮಾಂಜಲಿ ಹಾಗೂ ಅವರೇ ನಿರ್ದೇಶನ ಮಾಡಿದಂಥ ಚಾರುಲತಾ ಅನ್ನುವ 2 ಧಾರಾವಾಹಿಗಳು ಕೂಡ ನನಗೆ ತುಂಬ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ ಅಂತ ಹೇಳ್ಕೊತೀನಿ. ಸರ್, ಈಗ ಯಾವ ಧಾರಾವಾಹಿಗೆ ನೀವು ಸಂಭಾಷಣೆಯನ್ನು ಬರಿತಾ ಇದ್ದೀರಾ? ಪ್ರಸ್ತುತ ಈಗ ಅಲ್ಲಲ್ಲಿ ಈಗ ತುಂಬ ಮೆಗಾ ಧಾರಾವಾಹಿಗೆ ಅಂತ ಏನು ಬರಿತಾ ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಹತ್ರ ಸುಮಾರು 98ನೇ ಇಸ್ವಿಯಿಂದ ಈಗ 2025ರವರೆಗೂ ಸುಮಾರು ವರ್ಷ 3 ದಶಕಗಳ ಕಾಲ ನಾನು ಬರೆದುಬಿಟ್ಟಿದ್ದೀನಿ. ಕನ್ನಡ ಕಿರುತೆರೆ ಧಾರಾವಾಹಿನಲ್ಲಿ ನನ್ನಂತೆ ಸಾಕಷ್ಟು ಜನ ಸಾಹಿತಿಗಳಿದ್ದಾರೆ. ಆ ಸಾಹಿತಿಗಳ ಸಾಲಿನಲ್ಲಿ ನಾನು ಕೂಡ ಒಬ್ಬ ಇದ್ದೀನಿ. ಸೊ ಹಾಗಾಗಿ ಈಗ ಒಂದು ರೀತಿಯಲ್ಲಿ ಹೊಸಬರುಗಳು ತುಂಬ ಜನ ಬಂದಿದ್ದಾರೆ. ಅವರಿಗೆ ಹೊಸಬ್ರಿಗೆ ನಾವು ನಿಜವಾಗ್ಲೂ ನಾವು ಸ್ವಾಗತ ಹೇಳ್ತೀವಿ, ಬರೀಲಿ ಅಂತ ಅನ್ನೋದೇ ಆಗುತ್ತೆ. ಆವಾಗ ನಾವು ನಮ್ಮ ಜಾಗವನ್ನು ನಾವು ಬಿಟ್ಕೊಡ್ಲೇಬೇಕಾಗ್ತದೆ. ಸಾಕಷ್ಟು ನಾವು ಈಗ 8,000 ಮೇಲೂ ಕೂಡ ಬರೆದು ಈಗಲೂ ಕೂಡ ನಮಗೆ ಕೊಡಿ ಅಂತ ಕೇಳೋದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಕ್ಕೆ ಬಯಸೋದೇನು ಅಂತಂದರೆ, ಕನ್ನಡ ಕಿರುತೆರೆ ಲೋಕ ಧಾರಾವಾಹಿ ಕ್ಷೇತ್ರ, ಈ ಧಾರಾವಾಹಿ ಕ್ಷೇತ್ರ ನಮಗೆ ಅನ್ನ, ಆಶ್ರಯ ಮತ್ತು ಬದುಕನ್ನು ಕೊಟ್ಟಿದೆ. ನಾವು ಅದನ್ನು ಋಣ ತೀರ್ಸೋಕ್ಕಾಗದೇ ಇರುವಷ್ಟು ಅದು ನಮಗೆ ಸಂಪಾದನೆಯನ್ನು ನಮಗೆ ತಂದುಕೊಟ್ಟಿದೆ. ನಾವು ಅಲ್ಲಿ ಸಾಹಿತ್ಯದ ಸೇವೆ ಮಾಡಿದ್ದೀವಿ, ಬರೆದಿದ್ದೀವಿ, ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿದ್ದೀವಿ. ಯಾರೋ ಒಬ್ಬ ಅತ್ಯಂತ ಗರ್ವದಿಂದ ಹೇಳ್ಕೊಳ್ಳೋ ಮಾತು ಅಂತ ಹೇಳಿದ್ರೆ, ಯಾವ ಸಾಫ್ಟ್ವೇರ್ ಇಂಜಿನಿಯರು ಕೂಡ ಸಂಪಾದನೆ ಮಾಡದೇ ಇರುವಷ್ಟು ಪ್ರತಿ ತಿಂಗಳಿಗೆ ಹಣನ ನಾವು ಸಂಪಾದನೆ ಮಾಡಿದ್ದೀವಿ, ದುಡಿದಿದ್ದೀವಿ, ಒಳ್ಳೆಯ ನಮ್ಮ ಬದುಕನ್ನು ನಾವು ಕಟ್ಕೊಂಡಿದ್ದೀವಿ. ಹಾಗಾಗಿ ಈಗ ನಮಗೆ ಕೆಲಸ ಜಾಸ್ತಿ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ನಾವು ಕನ್ನಡ ಕಿರುತೆರೆ ಲೋಕವನ್ನು ಅಥವಾ ಕಿರುತೆರೆ ಕ್ಷೇತ್ರವನ್ನು ನಾವು ಅಲ್ಲಗಳೆಯೋಕ್ಕೆ, ಕಡೆಗಣಿಸೋದಕ್ಕೆ ಅಥವಾ ಅದ್ರ ಬಗ್ಗೆ ಕೆಟ್ಟದ್ದು ಮಾತಾಡೋಕ್ಕೆ ನಾವು ಸಿದ್ಧ ಇಲ್ಲ. ಯಾಕೆಂತಂದ್ರೆ ನಾವು ಅನ್ನ ತಿಂದಿದ್ದೀವಿ ಅದರಿಂದ. ಇವತ್ತಿನ ದಿವಸ ನಾವು ಆ ಸಂಪಾದನೆ ಅಡಿಯಲ್ಲೇ ಬದುಕ್ತಾ ಇದ್ದೀವಿ. ಈಗ ನೇರವಾಗಿ ನಾವು ಧಾರಾವಾಹಿ ಮಾಡದೇ ಇರ್ಬೋದು, ಆ ಅಡಿಯಲ್ಲೇ ನಾವು ಇನ್ನೂ ಬದುಕ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಿರುದ್ಯೋಗ ಅಂತ ಅನ್ನೋದು ಒಂದು ಮಟ್ಟಿಗೆ ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಹಾಗಂತ ನಮಗೆ ಯಾವುದೇ ವಿಷಾದ ಇಲ್ಲ, ನೋವಿಲ್ಲ, ಸಂಕಟ ಇಲ್ಲ. ಪ್ರಸ್ತುತ ಬದುಕನ್ನು ನಡೆಯೋದಕ್ಕೆ ಯಾವುದೋ ಒಂದು ಧಾರಾವಾಹಿ ಇದ್ದಿದ್ರೆ
ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಹೊರತು ಅದ್ರ ಬಗ್ಗೆ ಯಾವುದೇ ರೀತಿಲಿ ನಮಗೆ ವಿಷಾದ ಇಲ್ಲ, ಸಂಕಟ ಇಲ್ಲ. ನಾವು ಚೆನ್ನಾಗಿದ್ದೀವಿ. ಮುಂದೆ ಬರೋವರೆಗೂ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋಗಲಿ. ಯಾಕೆಂತಂದ್ರೆ ನಾವು 98ರಿಂದ ಇವತ್ತಿಗೂ ನಾವು ಪ್ರಸ್ತುತ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಪ್ಯಾನ್ ದೊಡ್ಡದಿದೆ. ನಾವೊಬ್ಬ ಬರಹಗಾರನಾಗಿ ನನ್ನ ಜೀವಿತಾವಧಿ ದೊಡ್ಡದಿದೆ. ನನ್ನಂತೆ ಬೇರೆ ಹಿರಿಯ ಸಾಹಿತಿಗಳು ಇವತ್ತಿಗೂ ಇನ್ನೂ ಬರಿತಾ ಇರೋರಿದ್ದಾರೆ. 3 ದಶಕಗಳ ಕಾಲ, 4 ದಶಕಗಳ ಕಾಲ ಬರೆದಿರೋರಿದ್ದಾರೆ. ಈಗ ಹೊಸಬ್ರು ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಅವ್ರ ಜೊತೆಯಲ್ಲಿ ನಾವು ಚಿತ್ರಕಥೆ, ಮತ್ತೊಂದಿನ ಅದು ಕಥೆ ಆಗೋದು ವಿಷಯದಲ್ಲಿ ಇವತ್ತಿಗೂ ನಾವು ಒಂದು ವಾಹಿನಿಗಳ ಜೊತೆ ನಮಗೆ ನಿರಂತರವಾದ ಸಂಪರ್ಕ ಇದೆ. ಆ ರೈಟರ್ಸ್‌ಗಳ ಜೊತೆನಲ್ಲಿ ಸಂಪರ್ಕ ಇದೆ. ನಮಗೆ ತಿಳಿದಿದ್ದ ನಾವು ಹೇಳ್ತೀವಿ, ಅವ್ರಿಗೆ ಗೊತ್ತಿದ್ದು ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಯಾವುದೇ ನಮ್ಗೆ ಯಾವುದೇ ವಿಷಾದ ಇಲ್ಲ, ನೋವಿಲ್ಲ. ಸರ್, ಹಿಂದೆ ಇದ್ದಂತಹ ಧಾರಾವಾಹಿಗಳ ಗಟ್ಟಿತನಕ್ಕೂ ಇವಾಗ ಬರ್ತಿರೋಂಥ ಧಾರಾವಾಹಿಗಳಿಗೂ ವ್ಯತ್ಯಾಸ ಏನು ಸರ್? ಆ, ಈ ಪ್ರಸ್ತುತ ಅಂದರೆ ಈ ಸಂದರ್ಭದಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಆಯಾ ಕಾಲಕ್ಕೆ, ಆಯಾ ಸನ್ನಿವೇಶ ಸಂದರ್ಭಗಳಿಗೆ ತಕ್ಕ ಹಾಗೆ ಆ, ಒಂದು ಯಾವುದೇ ಮಾಧ್ಯಮದ ಒಂದು ಭಾಷೆ ಬದಲಾಗುತ್ತೆ. ಹಾಗೆ ಯೋಚನೆ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ, ನಾವು ಏನು 3 ದಶಕಗಳ ಹಿಂದೆ ನಾವೇನು ಬರಿತಾ ಇದ್ವಿ, ಕಥೆ ಆಗ್ಬೋದು, ಚಿತ್ರಕಥೆ, ಸಂಭಾಷಣೆ ಆಗ್ಬೋದು, ಅದು ಆ ಕಾಲಘಟ್ಟಕ್ಕೆ ಅದು ಅನುಕೂಲವಾಗೋ ಥರ ಇತ್ತು. ಈಗ ಬರ್ತಾ ಇರೋ ಧಾರಾವಾಹಿಗಳು ಆ, ಈ ಕಾಲಕ್ಕೆ ತಕ್ಕ ಹಾಗೆ ಹೊಸ ಬರಹಗಾರರು ಏನು ಬಂದಿದ್ದಾರೆ ಅವರು ಚೆನ್ನಾಗಿ ಬರ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನಗಳ ಅಭಿರುಚಿ ಅದಕ್ಕೆ ತಕ್ಕ ಹಾಗೆ ಬರ್ಕೊ ಕ್ಯಾಟರ್ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಆ ಪ್ರೋಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಹಾಗಂತ ನಾವು ಬರೀತಿದ್ದಾಗ ಗಟ್ಟಿತನ ಇತ್ತು, ಇವಾಗ ಗಟ್ಟಿತನ ಇಲ್ಲ ಅಂತಲ್ಲ. ಇವತ್ತಿನ ಈ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಗಟ್ಟಿತನ ಅವ್ರು ಉಳಿಸ್ಕೊಂಡು ಹೋಗೋ ಪ್ರಯತ್ನನೇ ನಡೀತಾ ಇದೆ. ಯಾಕೆಂತಂದ್ರೆ ಇವತ್ತಿಗೂ ಕೂಡ 500, 1000 ಕಂತುಗಳಾಗ್ತಾ ಇದ್ದಾವೆ. ಅಷ್ಟು ಧಾರಾವಾಹಿಗಳು ನಡೀತಾ ಇದೆ ಅಂತಂದ್ರೆ ಸುಮ್ಮನೆ ನಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಸ್ಪಂದನೆ, ಪ್ರತಿಕ್ರಿಯೆಗಳು ಇದ್ದೇ ಇರುತ್ತೆ. ಅದರ ಪ್ರಕಾರ ಧಾರಾವಾಹಿಗಳು ನಡ್ಕೊಂಡು ಹೋಗುತ್ತೆ. ಆಮೇಲೆ ಚಾನಲ್‌ನು ಕೂಡ ತಾವು ಒಂದಷ್ಟು ನಿರ್ಧಾರಗಳನ್ನು ಅವರು ಕೈಗೊಳ್ತಾರೆ. ಒಂದು ಧಾರಾವಾಹಿಯ ಓಟ ಹೇಗಿರಬೇಕು, ಏನಾಗ್ತಾ ಇದೆ ಅಂತ ಅನ್ನೋದು ಅವರು ಕೂಡ ಒಂದು TRP ಅನ್ನೋ ಒಂದು ಮೂಲ ಮಾನದಂಡ ಇಟ್ಕೊಂಡು ಅವರು ಕೂಡ ಗೈಡ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಅದು ಫೈನಲಿ ಇಟ್ಸ್ ಎ ಬಿಸ್ನೆಸ್. ಕೊನೆಯಲ್ಲಿ ಅದು ವ್ಯವಹಾರಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸುಮ್ಮನೆ ನಾವು ಕಥೆಯಲ್ಲೇ ನಾವು ಏನೋ ಮಾಡ್ತಾ ಹೋಗ್ತೀವಿ ಅಂತ ನಾವು ಕೂಡ ಅದು ಬ್ಲೈಂಡಾಗಿ ತೀರ್ಮಾನ ಮಾಡೋಕ್ಕಾಗಲ್ಲ. ಯಾವ ಕಥೆಯ ಓಟ ಯಾರಿಗಿಷ್ಟ ಆಗಿದೆ, ಯಾವ ಪಾತ್ರ ಯಾರಿಗಿಷ್ಟ ಆಗಿದೆ, ಆ ದಿಕ್ಕಿನಲ್ಲಿ ಪ್ರತಿ ಸಂದರ್ಭದಲ್ಲೂ ಅದು ನಿರ್ಧಾರ ಆಗ್ತಾ ಹೋಗುತ್ತೆ. ಆ ನಿರ್ಧಾರದ ಪ್ರಕಾರವೇ ಎಲ್ಲವೂ ನಡೆದಿರುತ್ತೆ. ಅದೇ ರೀತಿಯ ಗಟ್ಟಿತನ ನಾವು ಆ ಕಾಲದಲ್ಲಿ ನಾವು ಮಾಡುವಾಗಲೂ ಹಾಗೆ ಮಾಡ್ಕೊಂಬಂದಿದ್ವಿ. ಇವತ್ತಿಗೂ ಹಾಗೆ ಮಾಡ್ತಾ ಇದ್ವಿ ಮತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಅದರಲ್ಲೇನು ತಪ್ಪೇನೂ ಇಲ್ಲ. ಆದರೆ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ನೀವು ಯಾವ ಕಾಲದಲ್ಲಾದರೂ ಬರೀರಿ, ಏನೇ ಮಾಡಿರಿ, ಒಂದು ಧಾರಾವಾಹಿ ಅಂತ ಬರೀತಾ ಇದ್ದೀವಿ ಅಂತ ಅನ್ನೋ ಸಂದರ್ಭದಲ್ಲಿ ಅದು ಕಥೆಯ ತಿರುಳು ಒಂದು 3 ಪುಟ ಇರ್ಬೋದು ಅಷ್ಟೇನೆ. ಆದರೆ ನಿರಂತರವಾಗಿ 500,000 ಎಪಿಸೋಡ್‌ಗಳು ದಾಟ್ಕೊಂಡು ಹೋಗುತ್ತೆ ಅಂತಂದರೆ ಒಂದು ಧಾರಾವಾಹಿ, ಅದರ ಕಥೆಯ ಅಥವಾ ಅದರ ಚಿತ್ರಕಥೆಯನ್ನು ಯಾರೂ ಪೂರ್ವ ನಿರ್ಧಾರಿತವಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದು. ಇದು ನನ್ನ ಒಬ್ಬ ಮೆಗಾ ಧಾರಾವಾಹಿಯ ಬರಹಗಾರನಾಗಿ ನನ್ನ ಒಂದು ಅನುಭವ ಅಂತ ಹೇಳಿದ್ರೆ, ಅದು ಮೆಗಾ ಧಾರಾವಾಹಿ ತನಗೆ ತಾನು ಬರ್ಸ್ಕೋತಾ ಹೋಗುತ್ತೆ ಅದಷ್ಟೇ. ನಾವು ಹಿಂಗೆ ಬರಿತೀವಿ ಅಂತ ನಾವು ಅಂದ್ಕೊಳ್ಳೋಕೆ ಆಗೋದೇ ಇಲ್ಲ ಅದು. ಅದು ತನ್ನದೇ ಅನಿವಾರ್ಯ. ಅಲ್ಲಿ ಆ ಪಾತ್ರಧಾರಿಗಳು ಬದಲಾಗ್ತಾರೋ, ಅಥವಾ ಯಾರಾದರೂ ಸೀರಿಯಲ್ ಬಿಟ್ಟು ಹೋಗ್ತಾರೋ, ಅಥವಾ ಬೇರೆ ಇನ್ನೇನೇನೋ ಕಾರಣಗಳಿಂದ ಕಥೆಗಳಲ್ಲಿ ಬದಲಾವಣೆ ಕಾಣಿಸ್ತಾ ಹೋಗುತ್ತೆ. ಯಾರೋ ಆರ್ಟಿಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತನೋ, ಅಥವಾ ಯಾವುದೋ ಈ ಟ್ರ್ಯಾಕ್ ವರ್ಕೌಟ್ ಆಗ್ತಾ ಇಲ್ಲ, ಇದನ್ನು ಬದಲಾಯಿಸೋಣ ಅಂತ ಅಂದ್ಕೊಂಡು ಒಟ್ಟಿನಲ್ಲಿ ಅದು ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದು ನಿರಂತರವಾಗಿ ಅದು ಬದಲಾವಣೆನೇ. ಹಾಗಾಗಿ ಮೆಗಾ ಧಾರಾವಾಹಿಯನ್ನು ನಾವು ಹೀಗೆ ಬರಿತೀವಿ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಅದು ತನ್ನಿಂದ ತಾನೇ ಬರ್ಸ್ಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲ ಕಾಲಕ್ಕೂ ಇರುವಂಥ ಸಾಧಕ ಬಾಧಕಗಳು ಒಂದು ಧಾರಾವಾಹಿಗೂ ಇದ್ದೇ ಇರುತ್ತೆ. ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೇನು ಅದರಲ್ಲಿ ಗಟ್ಟಿತನ ಇಲ್ಲ ಅಂತ ಅನ್ನೋದಾದರೆ, ಆ ಧಾರಾವಾಹಿ 50 ಎಪಿಸೋಡ್‌ಗೆ ಅಥವಾ 100 ಎಪಿಸೋಡ್‌ಗೆ ಮುಕ್ತಾಯ ಹೋಗುತ್ತಷ್ಟೆ.